ಹೇಮಶ್ರೀ ಕೊಲೆ ಕೇಸಿನ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಹೆಬ್ಬಾಳ ಪೊಲೀಸರು. ಅದರಲ್ಲೇನಿದೆ, ಯಾವ್ಯಾವ ಸಾಕ್ಷ್ಯಗಳನ್ನು ಹೆಕ್ಕಿ ತೆಗೆದಿದ್ದಾರೆ ತನಿಖಾಧಿಕಾರಿ, ಇದು ಆರೋಪಿ ಸುರೇಂದ್ರ ಬಾಬು ಪಾಲಿಗೆ ಉರುಳಾಗುತ್ತಾ? ಈ ವಿಷಯವನ್ನು ಎಳೆ ಎಳೆಯಾಗಿ ಹೇಳುವ ವಿಶೇಷ ಕಾರ್ಯಕ್ರಮವೇ ಚಾರ್ಜ್ ಶೀಟ್. ನಾನು ಅರವಿಂದ್. ಯಾವುದೇ ಕ್ರೈಮ್ ಇರಲಿ, ಅದರಲ್ಲಿ ಚಾರ್ಜ್ ಶೀಟ್ನ ಪಾತ್ರ ತುಂಬ ಮುಖ್ಯವಾದದ್ದು. ಪೊಲೀಸರು ಎಷ್ಟು ಗಟ್ಟಿಯಾದ ಚಾರ್ಜ್ ಶೀಟನ್ನು ತಯಾರಿಸಿ ಕೋರ್ಟಿಗೆ ಕೊಟ್ಟಿದ್ದಾರೆ ಅನ್ನೋದರ ಆಧಾರದ ಮೇಲೆಗೆ ಆರೋಪಿಗೆ ಶಿಕ್ಷೆ ಆಗುತ್ತಾ ಅಥವಾ ಆತ ನಿರಪರಾಧಿಯಾಗಿ ಬಿಡುಗಡೆ ಆಗ್ತಾನಾ ಅನ್ನೋದನ್ನು ನಿರ್ಧರಿಸೋದೇ ಚಾರ್ಜ್ ಶೀಟ್. ಅದೇ ರೀತಿ ಹೇಮಶ್ರೀ ಕೊಲೆ ಕೇಸ್ನಲ್ಲಿ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅದರ ಪೂರ್ತಿ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಭರ್ತಿ 276 ಪುಟಗಳು. ಸುಂದರಿ ಹೇಮಶ್ರೀ ಪ್ರಾಣ ಬಿಟ್ಟಿದ್ದು ಹೇಗೆ, ಯಾವ ಸನ್ನಿವೇಶದಲ್ಲಿ ಅನ್ನೋದರ ಹೇರ್ ಸ್ಪ್ಲಿಟ್ ಡೀಟೇಲ್ಸ್ ಬೇಕು ಅಂದರೆ ಒಂದು ಸಲ ಈ ಇಡೀ ಚಾರ್ಜ್ ಶೀಟ್ನ ತಿರುವಿ ಹಾಕಬೇಕು. ಹೇಮಶ್ರೀಯನ್ನ ಆಕೆಯ ಪತಿ ಸುರೇಂದ್ರ ಬಾಬು ಕೊಂದು ಹಾಕಿದ್ದು ಸತ್ಯವಾ ಅಥವಾ ಅಚಾತುರ್ಯದಿಂದ ಆಕೆ ಪ್ರಾಣ ಬಿಟ್ಟಳು ಅನ್ನೋದು ಸ್ಪಷ್ಟ ಆಗಬೇಕಾದ್ರೆ ಇದನ್ನ ಒಂದು ಸಲ ನೋಡಬೇಕು. ಆ ಸಾವನ್ನ ಆಕೆಯ ಮನೆಯವರು ಹೇಗೆ ತೆಗೆದುಕೊಂಡ್ರು ಅನ್ನೋ ವಿಷಯ ಕರೆಕ್ಟ್ ಆಗಿ ಅರ್ಥ ಆಗೋದು ಕೂಡ ಇದರಿಂದಾನೆ. ಚಾರ್ಜ್ ಶೀಟ್ನ 16ನೇ ಪುಟದಲ್ಲಿ ಹೇಮಶ್ರೀಯ ತಂದೆ HN ನಾಗರಾಜು ಕೊಟ್ಟಿರೋ ಕಂಪ್ಲೇಂಟ್ನ ಪ್ರತಿ ಇದೆ. ಈ ದೂರಿನಲ್ಲಿ ಮಂಜುನಾಥ ಅನ್ನೋ ಹುಡುಗನೊಬ್ಬನ ಪ್ರಸ್ತಾಪ ಇದೆ. ಆ ಪ್ರಸ್ತಾಪ ಯಾಕೆ ಬಂತು ಅನ್ನೋದೇ ಅರ್ಥ ಆಗಲ್ಲ. ನನ್ನ ಮಗಳು ಮದುವೆಗಿಂತ ಸುಮಾರು 2-3 ವರ್ಷಗಳ ಹಿಂದಿಂದಲೂ ನಾವು ವಾಸವಾಗಿದ್ದ ಮನೆಯ ಮುಂದಿನ ಮನೆಯಲ್ಲಿ ವಾಸವಾಗಿದ್ದ ಮಂಜುನಾಥ್ ಬಿನ್ ವೀರಭದ್ರಪ್ಪ ಎಂಬ ಹುಡುಗನ ಜೊತೆ ಸ್ನೇಹ ಇಟ್ಕೊಂಡಿದ್ಲು. ಒಬ್ಬರಿಗೊಬ್ಬರು ಚೆನ್ನಾಗಿದ್ರು. ಈ ಬಗ್ಗೆ ನಮಗೆ ವಿಚಾರಗಳು ಗೊತ್ತಾಗಿ ಆ ಹುಡುಗನಿಗೆ ಮತ್ತು ಹೇಮಶ್ರೀಗೆ ಬುದ್ಧಿವಾದ ಹೇಳ್ತಿದ್ವು. ಹುಡುಗನಿಗೆ ಅವರ ತಂದೆ ಸಹ ಬುದ್ಧಿ ಹೇಳಿದ್ದು, ಒಮ್ಮೆ ನಾವು ಹೇಮಶ್ರೀಗೆ ಪ್ರೀತಿಸಿದ್ದ ಆ ಹುಡುಗನನ್ನೇ ಮದುವೆ ಮಾಡಿಕೊಳ್ಳೋದಾದ್ರೆ ನಮ್ಮ ಅಭ್ಯಂತರ ಏನೂ ಇಲ್ಲ ಅಂತ ಹೇಳಿದ್ವು. ಆದರೆ ಮಂಜುನಾಥನನ್ನ ವಿಚಾರಿಸಿದಾಗ ತಾನು ಮದುವೆಯಾಗುವುದಿಲ್ಲ ಎಂದು ನಿರಾಕರಿಸಿದ್ದ. ಆ ರೀತಿ ನಿರಾಕರಿಸಿದ್ರಿಂದಲೇ ಹೇಮಶ್ರೀ ಸ್ವತಃ ಸುರೇಂದ್ರ ಬಾಬು ಅವರನ್ನ ಒಪ್ಪಿ ಮದುವೆ ಮಾಡಿಕೊಳ್ಳೋಕೆ ಒಪ್ಪಿದ್ಲು. ಒಂದು ಕಡೆ ಮಗಳ ಹೆಣ ಇದೆ, ಇನ್ನೊಂದು ಕಡೆ ಅಳಿಯ ಸುರೇಂದ್ರ ಬಾಬು ಮೇಲೆ ಕೊಲೆ ಆರೋಪ ಬಂದಿದೆ. ಅಂಥ ಟೈಮ್ನಲ್ಲಿ ಮಗಳಿಗಿತ್ತು ಅನ್ನಲಾದ ಹಳೆಯ ಸ್ನೇಹ ಸಂಬಂಧವನ್ನ ಕಂಪ್ಲೇಂಟ್ ಕಾಪಿಲಿ ಪ್ರಸ್ತಾಪಿಸ್ತಾರೆ ಆಕೆಯ ತಂದೆ ನಾಗರಾಜು. ಆದರೆ ದೂರಿನ ಕೊನೆಯಲ್ಲಿ ಮಾತ್ರ ಸುರೇಂದ್ರ ಬಾಬು ಮತ್ತು ಡ್ರೈವರ್ ಸತೀಶ ಸೇರ್ಕೊಂಡು ಕೊಲೆ ಮಾಡಿರೋ ಸಾಧ್ಯತೆ ಇದೆ ಅಂತಾರೆ.
ಥೇಟ್ ಇದೇ ಧಾಟಿಲಿದೆ ಹೇಮಶ್ರೀಯ ತಾಯಿ ಕೊಟ್ಟಿರೋ ದೂರು. ಈ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡ ಹೆಬ್ಬಾಳದ ಇನ್ಸ್ಪೆಕ್ಟರ್ ಮೊಹಮ್ಮದ್ ಶರೀಫ್ ಎಫ್ಐಆರ್ ಹಾಕಿದ್ದಾರೆ. ಆಗಿನ ಪರಿಸ್ಥಿತಿಯಲ್ಲಿ ಸಿಕ್ಕ ಮಾಹಿತಿಯ ಆಧಾರದ ಮೇಲೆ ಹೇಮಶ್ರೀಯ ಗಂಡ ಸುರೇಂದ್ರ ಬಾಬು, ಕಾರ್ ಡ್ರೈವರ್ ಸತೀಶ ಮತ್ತು ಅನಂತಪುರದ ಸ್ನೇಹಿತ ಮುರಳಿಯನ್ನ ಆರೋಪಿಗಳನ್ನಾಗಿಸಲಾಗಿದೆ. ಪ್ರತಿಯೊಂದು ಕೊಲೆ ಕೇಸ್ನಲ್ಲಿ ಆರೋಪಿಗೆ ಶಿಕ್ಷೆಯಾಗೋದರಲ್ಲಿ ಮೃತಪಟ್ಟವರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಹೇಮಶ್ರೀಯ ವಿಚಾರದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರು ಅಂತಿಮ ಅಭಿಪ್ರಾಯವನ್ನು ಹೇಳಿಲ್ಲ, ಆದರೆ ಫೊರೆನ್ಸಿಕ್ ಸೈನ್ಸ್ ವಿಭಾಗದ ತಜ್ಞರು ಹೇಳಿದ್ದಾರೆ. ಅದರ ಬಗ್ಗೆ ಒಂದು ಸಣ್ಣ ಬ್ರೇಕ್ನ ನಂತರ ಹೇಳ್ತೀವಿ.